ಎರಡನೇ ಅಧ್ಯಾಯದಲ್ಲಿರುವ ಧ್ಯಾಯತೋ ವಿಷಯಾನ್ಮಪಂ ಸಹ ಸಂಗಸ್ತೇಷು ಪಜಾಯತೆ ಸಂಗಸ್ತಾಂ ಜಾಯತೆ ಕಾಮಃ ಕಾಮಕ್ರೋಧೋ ಬೀಜಯತೆ ಕ್ರೋಧಾತ್ ಭವತಿ ಸಮೋಹ ಸಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಮಶಂತ್ ಬುದ್ಧಿನಾಶಾತ್ ಪ್ರಣಶ್ರುತಿ. ಇಲ್ಲಿ ಅದರ ಪದ ಅವರು ಹೇಳ್ತಾರೆ, ಮನುಷ್ಯ ವಿಷಯಗಳ ಚಿಂತನೆ ಮಾಡದಿದ್ದರೆ, ಮಹಾದೇವಪ್ಪನ ಸ್ವಲ್ಪ ಇದು ಓದಬೇಕು. ಸಂವಿಧಾನದ ಬಗ್ಗೆ ಹೇಳಿದ್ದಾರೆ, ನಮಗೂ ಸಂವಿಧಾನದ ಬಗ್ಗೆ ಗೌರವ ಇದೆ. ಈ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ, ಸಾಮಾನ್ಯ ಪ್ರಜೆಗೂ ಆ ಸಂವಿಧಾನ ರಕ್ಷಣೆಯನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದು ಸಾರಾಂಶಗಳಿದ್ದಾವೆ, ಶಕ್ತಿ ಕೊಟ್ಟಿದ್ದಾರೆ. ಮನುಷ್ಯ ವಿಷಯಗಳ ಚಿಂತನೆ ಮಾಡುತ್ತಿದ್ದರೆ ಅವುಗಳಲ್ಲಿ ಅವರಿಗೆ ಆಸಕ್ತಿ ಹುಟ್ಟುತ್ತದೆ. ಆಸಕ್ತಿಯಿಂದ ಕಾಮದಿಂದ ಕ್ರೋಧ ಉತ್ಪನ್ನವಾಗುತ್ತದೆ. ಕ್ರೋಧದಿಂದ ಸಮೋಹ ಮತ್ತು ವಿವೇಕರಾಹಿತ್ಯ ಉಂಟಾಗುತ್ತದೆ. ಸಮೋಹದಿಂದ ಸ್ಮೃತಿಭ್ರಮಣೆಯಿಂದ ಬುದ್ಧಿನಾಶವೂ ಉಂಟಾಗುತ್ತದೆ. ಬುದ್ಧಿ ಎಂದರೆ ಜ್ಞಾನ. ಬುದ್ಧಿ ನಷ್ಟವಾದ ಮೇಲೆ ಮನುಷ್ಯನು ಪೂರ್ತಿ ನಾಶವಾದಂತೆ. ಮಹಾತ್ಮ ಗಾಂಧಿಯವರು ಆ ಪದದ ಅರ್ಥ ಹೇಳಿರೋದು.